ಇಲ್ಲ ಇಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಚಟ್ನಿಯನ್ನು ಹೇಗೆ ನಮ್ಮ ಮಲೆನಾಡು ಹಳ್ಳಿಗಳಲ್ಲಿ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾವು ನೋಡಿದ್ವಿ ಈಗ ಆಲ್ರೆಡಿ ಬದನೆಕಾಯನ್ನು ಕೊಯ್ಕೊಂಡು ಬಂದು ನೀಟಾಗಿ ತೊಳೆದು ಬೆಂಕಿಯಲ್ಲಿ ಯಾವ ರೀತಿ ಸುಟ್ಕೊಳ್ಳೋದು, ಬದನೆಕಾಯನ್ನು ಸುಟ್ಟಿರೋದು ಅನ್ನೋದನ್ನೆಲ್ಲ ನೋಡಿದ್ವಿ. ಬದನೆಕಾಯಿ ಜೊತೆ ಈರುಳ್ಳಿ ಮತ್ತು ಒಂದು ಹಸಿಮೆಣಸು ಅಥವಾ 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಸಣ್ಣ ಬದನೆಕಾಯಿ ಇರೋದ್ರಿಂದ ಇಷ್ಟೇ. ಇಲ್ಲಿ ಕಾಣ್ತಾ ಇದೆ ಹುಳಿ, ಅದು ವಾಟೆ ಹುಳಿ ಅಂತ ಹೇಳ್ತಾರೆ ನಮ್ಮ ಮಲೆನಾಡಿನಲ್ಲಿ. ವಾಟೆಕಾಯಿಗಳನ್ನ ತೊಗೊಂಡು ಬಂದು ಬಿಸಿಲಲ್ಲಿ ಅದನ್ನು ನೀಟಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ತಾರೆ, ಅಥವಾ ಕುಟ್ಟಿ ಕೂಡ ಪುಡಿ ಮಾಡಿ ಉಪ್ಪು ಹಾಕಿ ಇಟ್ಕೊಂಡ್ರೆ ನಾವು ತುಂಬ ವರ್ಷಾನುಗಟ್ಟಲೆ ಅದನ್ನು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಇದರಲ್ಲ. ಈ ರೀತಿ ಚಟ್ನಿಯನ್ನು ಮಾಡುವಾಗ ಅಥವಾ ಪಲ್ಯಕ್ಕೆ ಈ ರೀತಿ ವಾಟೆ ಪುಡಿಯನ್ನು ಹಾಕೋದ್ರಿಂದ ಪದಾರ್ಥ ತುಂಬ ರುಚಿಯಾಗಿ ಬರುತ್ತೆ. ನಾವೀಗ ಆಲ್ರೆಡಿ ನೋಡಿರೋ ಹಾಗೆ ಈರುಳ್ಳಿಯನ್ನು ನಾವು ಬೆಂಕಿಯಲ್ಲಿ ಸುಟ್ಕೊಂಡಿದ್ದೀನಿ. ಅದೇ ರೀತಿ 2 ಹಸಿಮೆಣಸನ್ನು ಕೂಡ ಸುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬದನೆಕಾಯನ್ನು ಕೂಡ ಸುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ರೀತಿ ಸುಟ್ಟಂತಹ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಬೆಂಕಿಯಲ್ಲಿ ಸುಟ್ಟಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಇದು ನೈಸಾಗಿರುತ್ತೆ ಮತ್ತು ಲೋಳೆ ಆಗಿರುತ್ತೆ. ಕಟ್ ಮಾಡ್ಕೊಳ್ಬೇಕಾದ್ರೆ ಕೈಗೆ ಹುಷಾರಾಗಿ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಸುಟ್ಟು ಇಟ್ಕೊಂಡಿರುವಂತಹ ಹಸಿಮೆಣಸನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಳೋಣ. ಅದಾದಮೇಲೆ ಸುಟ್ಟಿರುವಂತಹ ಬದನೆಕಾಯಿಗಳ ಮೇಲಿರುವಂತಹ ಈ ಸಿಪ್ಪೆಯನ್ನು ನೀಟಾಗಿ ತಗೊಳ್ಬೇಕಾಗತ್ತೆ. ಬದನೆಕಾಯಿಯನ್ನು ಸುಡುವ ಮುಂಚೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸುಡೋದ್ರಿಂದ ಬದನೆಕಾಯಿ ಸಾಫ್ಟಾಗಿ ಬೇಯುತ್ತೆ, ಬೇಗ ಕೂಡ ಬೇಯುತ್ತೆ. ಈ ರೀತಿ ಮೇಲ್ಗಡೆ ಇರುವಂಥ ಕಪ್ಪುದು ಬದನೆಕಾಯಿ ಮೇಲ್ಗಡೆ ಇರುವಂತಹ ಸಿಪ್ಪೆ ಕೂಡ ಈಸಿಯಾಗಿ ಬರುತ್ತೆ. ಈ ರೀತಿ ಸುಟ್ಟಂತಹ ಬದನೆಕಾಯಿಯನ್ನು ಚಮಚದ ಸಹಾಯದಿಂದ ಇದರಲ್ಲಿರುವಂಥ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದಾದಮೇಲೆ ನೀಟಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನಷ್ಟು ಕಾಯಿ ತುರಿ, ಹಾಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ ಪುಡಿ
ಪುಡಿಯನ್ನು ಹಾಕಿ ಅಥವಾ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದು ಕೂಡ ಹಾಕ್ಕೊಳ್ಬೋದು. ಹುಳಿ ಪುಡಿ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ನಮ್ಮ ಮಲೆನಾಡಿನಲ್ಲಿ ಈ ವಾಟೆ ಹುಳಿಗಳನ್ನು ಎಲ್ಲ ಕೂಡ ಹಳ್ಳಿಗಳಲ್ಲಿ ಮಾಡಿಟ್ಕೊಂಡಿರ್ತಾರೆ. ಇದರಿಂದ ಪದಾರ್ಥ ಮಾಡಿದಾಗ ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಆದಮೇಲೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಆಯಿತು. ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು ಮತ್ತು ಬೆಳ್ಳುಳ್ಳಿ ಮತ್ತು ಇನ್ನೊಂದು ಖಾರದ ಮೆಣಸು ಕೂಡ ಹಾಕ್ಬೋದು, ಮತ್ತು ಯಾವ ಮೆಣಸನ್ನು ಹಾಕ್ಬೋದು. ಆಮೇಲೆ ಕರಿಬೇವಿನ ಎಲೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ನೀಟಾಗಿ ಈ ರೀತಿ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿ ಇವುಗಳೆಲ್ಲ ಬೆಂದಾದಮೇಲೆ ಇದು ತಣ್ಣಗಾದಮೇಲೆ ಅಥವಾ ಬಿಸಿ ಇರ್ತಾನೆ ನಾವು ಇದಕ್ಕೆ ಫ್ಲೇಮನ್ನು ಆಫ್ ಮಾಡಿ ಈ ಚಟ್ನಿಗೆ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಈ ರೀತಿಯೇ ಚಟ್ನಿಯನ್ನು ಮಾಡ್ಕೊಳ್ತಾರೆ. ನಾನಿಲ್ಲಿ ವಾಟೆ ಹುಳಿ ಪುಡಿಯನ್ನು ಹಾಕಿದ್ದೀನಿ. ಆ ಒಂದು ಪ್ಲೇಸಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆಸಿ ಗಿವುಚಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡಿನಲ್ಲಿ ಬೆಳಿಗ್ಗೆ ತಿಂಡಿ ರೊಟ್ಟಿಗೆ ಈ ಬದನೆಕಾಯಿ ಸೀಸನಲ್ಲಿ ಎಲ್ಲರೂ ಕೂಡ ಬದನೆಕಾಯನ್ನು ಮನೆಯಲ್ಲೇ ಬೆಳ್ಕೊಳ್ತಾರೆ. ಇದನ್ನು ವರ್ಷಕ್ಕೊಂದು ಸಾರಿ ಆದರೂ ಮಾಡಿ ತಿಂದಿರ್ತಾರೆ. ಈ ರೀತಿ ಒಂದು ಸತಿ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ಮಲೆನಾಡಿನ ಅಡುಗೆಗಳಾಗಿ, ಇಲ್ಲಿನ ಸಂಪ್ರದಾಯಗಳಿಗಾಗಿರ್ಬೋದು ಅಥವಾ ಇಲ್ಲಿನ ಸುತ್ತಮುತ್ತಲ ವಾತಾವರಣಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭ ದಿನ.